ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾವಿವತ್ತು ಕಮ್ಮಿ ಬಜೆಟಲ್ಲಿ ಅಂದರೆ ಲೋ ಬಜೆಟಲ್ಲಿ ಒಂದು ಶಾರ್ಟ್ ಫಿಲಮ್ನ ಹೇಗೆ ಮಾಡ್ಬೋದು ಅಂತ ಮಾತಾಡೋಣ. ಶಾರ್ಟ್ ಫಿಲಮ್ ಮಾಡೋದಕ್ಕೆ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಐಡಿಯಾ ಇರಬೇಕು ಅಥವಾ ಒಂದು ಕತೆ ಇರಬೇಕು. ಒಂದು ಕಥೆನ ನೀವು ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ಕ್ರೀನ್ ಪ್ಲೇ ಅಂತ ನೀವೇನು ಬರ್ಕೊತೀರಾ ಅದು ಇದೇ ಥರ ಒಂದು ಫಾರ್ಮೇಟಲ್ಲೇ ಇರಬೇಕು ಅಂತ ನೀವು ಡೌಟ್ ಪಡೋದಕ್ಕೆ ಅಥವಾ ಭಯ ಪಡೋದಕ್ಕೆ ಹೋಗಬೇಡಿ. ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಆ ರೀತಿ ಒಂದು ಸ್ಕ್ರೀನ್ ಪ್ಲೇನ ನೀವು ಬರ್ಕೊಬೋದು. ಅದರಲ್ಲಿ ಬೇಸಿಕ್ ಏನಿರಬೇಕು ಅಂತ ನಾನು ಹೇಳ್ತೀನಿ. ನೀವು ಒಂದು ಹಾಳೆ ತಗೊಂಡು ಅದರ ಮೇಲೆ ಯಾವ ಒಂದು ಲೊಕೇಶನಲ್ಲಿ ನೀವು ಶೂಟ್ ಮಾಡ್ತಿದ್ದೀರಾ ಅಂತ ಬರೆಯಿರಿ. ಅಂದರೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಶೂಟ್ ಮಾಡ್ತಿದ್ದೀರಾ, ಮನೆ ಅಂತ ಬರೀರಿ. ಅದ್ರ ಮೇಲೆ ಇಂಡೋರ್ ಅಥವಾ ಔಟ್ಡೋರ್ ಅಂತ ಬರೀರಿ. ಅಂದರೆ ಮನೆ ಒಳಗಡೆ ಶೂಟ್ ಮಾಡ್ತಿದ್ದೀರಾ ಅಥವಾ ಮನೆ ಹೊರಗಡೆ ಶೂಟ್ ಮಾಡ್ತಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿ. ಹಾಗೆ ಅದು ನೈಟ್ ಶೂಟ್ ಮಾಡ್ತಿದ್ದೀರಾ ಅಥವಾ ಡೇ ಅಲ್ಲಿ ಶೂಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಅದ್ರ ಮೇಲೆ ಮೆನ್ಷನ್ ಮಾಡಿ. ಅದ್ರ ಜೊತೆಗೆ ಆ ಒಂದು ಸೀನಲ್ಲಿ ನೀವು ಯಾವ ಕ್ಯಾರೆಕ್ಟರ್ಗಳನ್ನ ತೋರಿಸ್ತಿದ್ದೀರಾ ಅನ್ನೋದನ್ನು ಕೂಡ ಆ ಕ್ಯಾರೆಕ್ಟರ್ ಹೆಸರುಗಳನ್ನ ಬರಿತಾ ಮೆನ್ಷನ್ ಮಾಡಿ. ಇದ್ರ ಜೊತೆಗೆ ಒನ್ಲೈನ್ ಆರ್ಡರ್ ಅಲ್ಲಿ ನೀವು ಸ್ಕ್ರೀನ್ ಪ್ಲೇ ಸ್ಟಾರ್ಟಿಂಗ್ ಬರೆಯೋದ್ರಿಂದ ಇದೆಲ್ಲ ಬರೆದು ಇದ್ರ ಕೆಳಗೆ ಒನ್ಲೈನಲ್ಲಿ ಆ ಸೀನಲ್ಲಿ ಪರ್ಟಿಕ್ಯುಲರ್ ಆ ಸೀನಲ್ಲಿ ಯಾವೊಂದು ವಿಷಯನ ನೀವು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಮೆನ್ಷನ್ ಮಾಡಿ. ಹೀಗೆ ಪ್ರತಿಯೊಂದು ಸೀನ್ಗಳಲ್ಲೂ ಬರಿತಾ ಹೋಗಿ. ಹೀಗೆ ಬರೆದಾದ್ಮೇಲೆ ನಿಮ್ಮ ಹತ್ರ ನಿಮ್ಮ ಶಾರ್ಟ್ ಫಿಲಮ್ಗೆ ಎಷ್ಟು ಸೀನ್ಗಳಿದೆ, ಅದು ಇಂಡೋರ್ ಎಷ್ಟು, ಅದರಲ್ಲಿ ಔಟ್ಡೋರ್ ಎಷ್ಟು, ಡೇ ಅಲ್ಲೆಷ್ಟು, ನೈಟಲ್ಲೆಷ್ಟು, ಹಾಗೆ ಎಷ್ಟು ಕ್ಯಾರೆಕ್ಟರ್ಗಳು ಆ ಒಂದು ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಇಷ್ಟ ಕ್ಯಾರೆಕ್ಟರ್ಗಳ ಅವಶ್ಯಕತೆ ನಿಮಗಿದೆ ಅನ್ನೋದು ಪ್ರತಿಯೊಂದನ್ನು ನಿಮಗೆ ಕ್ಲಿಯರ್ ಆಗುತ್ತೆ. ಹೀಗೆ ಒಂದು ಆನ್ಲೈನ್ ಆರ್ಡರಲ್ಲಿ ಒಂದು ಸ್ಕ್ರೀನ್ ಪ್ಲೇ ನೀವು ಬರ್ಕೊಂಡು ಆದಮೇಲೆ ಅದನ್ನು ಡೈಲಾಗ್ ವರ್ಷನ್ ಆಗಿ ಕನ್ವರ್ಟ್ ಮಾಡಿ. ಡೈಲಾಗ್ ವರ್ಷನ್ ಆಗಿ ಬರೆಯಬೇಕಾದ್ರೆ ನಾನು ಹೇಳೋದೇನೆಂದರೆ, ಬಹಳ ಡೈಲಾಗ್ಗಳನ್ನ ಒಂದು ಸೀನಲ್ಲಿ ಸೇರಿಸೋದಕ್ಕಿಂತ ಆ ಒಂದು ಸೀನಲ್ಲಿ ಯಾವೊಂದು ವಿಷಯ ತುಂಬ ಮುಖ್ಯ ಆಗಿರುತ್ತೆ ಆ ವಿಷಯಕ್ಕೆ ತಕ್ಕಂತೆ ನೀವು ಡೈಲಾಗ್ಗಳನ್ನ ಬರಿತಾ ಹೋದರೆ ನಿಮ್ಮ ಶಾರ್ಟ್ ಫಿಲಮ್ ಲ್ಯಾಕ್ ಕೂಡ ಆಗಲ್ಲ, ಹಾಗೆ ನೋಡೋರ್ಗೂ ಕೂಡ ತುಂಬ ಬೇಗನೆ ವಿಷಯ ಅರ್ಥ ಆಗುತ್ತೆ. ಒಂದು ಸ್ಕ್ರೀನ್ ಪ್ಲೇನ ರೆಡಿ ಮಾಡ್ಕೊತೀರಾ, ನಿಮ್ಮ ಹತ್ರ ಒಂದು ಡೈಲಾಗ್ ವರ್ಷನ್ ಇರುವಂಥ ಒಂದು ಸ್ಕ್ರೀನ್ ಪ್ಲೇ ರೆಡಿ ಇದೆ. ಆ ಸ್ಕ್ರೀನ್ ಪ್ಲೇ ರೆಡಿ ಆದಮೇಲೆ ಆರ್ಟಿಸ್ಟ್ಗಳು ಯಾರು ಆ್ಯಕ್ಟ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ. ಹೊಸದಾಗಿ ಶಾರ್ಟ್ ಫಿಲಮ್ ಮಾಡ್ತಿರೋದ್ರಿಂದ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಸಿಗದೇ ಇರ್ಬೋದು. ಅದಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ ಅಂಥವ್ರನ್ನ ಕರೆದು ಅವಕಾಶ ಕೊಟ್ಟು ನೀವು ಅವ್ರ ಕೈಲಿ ಆ್ಯಕ್ಟ್ ಮಾಡಿಸ್ಬೋದು. ಇಲ್ಲ ನಿಮ್ಮ ಸರೌಂಡಿಂಗಲ್ಲಿ ಫ್ರೆಂಡ್ಸ್ಗಳಿರ್ತಾರೆ, ಆ ಫ್ರೆಂಡ್ಸ್ಗಳ ಹತ್ರ ನೀವು ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳನ್ನ ಮಾತಾಡಿ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ಅವ್ರ ಕೈಲೂ ಕೂಡ ನೀವು ಆ್ಯಕ್ಟ್ ಮಾಡಿಸ್ಬೋದು. ಆರ್ಟಿಸ್ಟ್ಗಳು ಸೆಲೆಕ್ಟ್ ಆಗಿದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ, ಆ ಆರ್ಟಿಸ್ಟ್ಗಳು ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರುಗಳಿಗೆ ವರ್ಕ್ಶಾಪ್ ಮಾಡಬೇಕಾಗುತ್ತೆ. ಭಾಳಷ್ಟು ಜನ ವರ್ಕ್ಶಾಪ್ ಮಾಡ್ದಲೇ ಡೈರೆಕ್ಟಾಗಿ ಪ್ರೊಡಕ್ಷನ್ಗೆ ಹೋಗ್ತಾರೆ, ಅಂದರೆ ಶೂಟ್ಗೆ ಹೋಗ್ತಾರೆ. ಶೂಟ್ಗೆ ಹೋದಾಗ ಅಲ್ಲಿ ಡೈಲಾಗ್ಸ್ಗಳು ಹೇಳ್ಕೊಡೋಕ್ಕೆ ಮತ್ತು ಅದನ್ನು ಕರೆಕ್ಷನ್ಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ತುಂಬಾ ಸಮಯ ನಮ್ಮದು ಪ್ರೊಡಕ್ಷನಲ್ಲಿ ವೇಸ್ಟ್ ಆಗುತ್ತೆ. ಸೊ ಅದರಿಂದ ನಾನು ಹೇಳೋದೇನೆಂದರೆ, ವರ್ಕ್ಶಾಪ್ ಅಂತ ಮಾಡಿ ಆರ್ಟಿಸ್ಟ್ಗಳಿಗೆ ನಿಮ್ಮ ಸ್ಕ್ರೀನ್ ಪ್ಲೇನ, ಅಂದರೆ ನಿಮ್ಮ ಕತೆ ಏನಿದೆ, ನಿಮ್ಮ ಡೈಲಾಗ್ಸ್ ಏನಿದೆ, ಆ ಕ್ಯಾರೆಕ್ಟ್ರು ಯಾವ ರೀತಿ ಬಿಹೇವ್ ಮಾಡಬೇಕು ಪ್ರತಿಯೊಂದನ್ನು ಆರ್ಟಿಸ್ಟ್ಗಳಿಗೆ ಹೇಳ್ತಾ ಹೋದರೆ ಅವರು ಕೂಡ ಪ್ರಿಪೇರ್ ಆಗಿರ್ತಾರೆ. ಅವ್ರಿಗೆ ಒಂದೆರಡು ಸಲ ನೀವು ಸ್ಕ್ರಿಪ್ಟ್ನ ರೀಡಿಂಗ್ ಕೊಡಿ, ಅವರು ಡೈಲಾಗ್ಸ್ ಎಲ್ಲ ರೀಡ್ ಮಾಡಿಕೊಂಡು ಹೇಗೆ ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಮುಂದೆ ಮಾಡಿ ತೋರಿಸ್ತಾರೆ. ಒಂದೆರಡು ಮೂರು ಸಲ ರಿಹರ್ಸಲ್ ಮಾಡಿಸಿ. ಇದರಿಂದ ಪ್ರೊಡಕ್ಷನಲ್ಲಿ ಅಂದರೆ ಶೂಟಲ್ಲಿ ತುಂಬಾ ಸಮಯ ನಿಮಗೆ ಮಿಕ್ಕುತ್ತೆ. ಇದ್ರ ನಂತರ ಕ್ಯಾಮ್ರಾ, ಪ್ರೊಫೆಷ್ನಲ್ ಕ್ಯಾಮ್ರಾನೇ ತಗೊಂಡು ಶೂಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ನ ಬಿಟ್ಟು ನಿಮ್ಮ ಹತ್ರ ಇರೋದ್ರಲ್ಲಿ ಯಾವುದು ಬೆಸ್ಟ್ ಮೊಬೈಲ್ ಇದೆ, ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಇರುವಂಥ ಮೊಬೈಲ್ ಇದೆ, ಆ ಮೊಬೈಲ್ನ ನೀವು ಕ್ಯಾಮ್ರಾ ಆಗಿ ಯೂಸ್ ಮಾಡಿ. ಅದ್ರ ಜೊತೆಗೆ ಯಾರು ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲಿ ಸ್ವಲ್ಪ ತಿಳ್ಕೊಂಡಿರ್ತಾರೆ, ವೀಡಿಯೋಸ್ ನಿಮ್ಮ ಗ್ಯಾಂಗಲ್ಲೇ ವೀಡಿಯೋಸ್ ಯಾರು ಸ್ವಲ್ಪ ಚೆನ್ನಾಗಿ ತೆಗಿತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಂಥವ್ರ ಕ್ಯಾಮ್ರಾಮ್ಯಾನ್ ಆಗಿ ಮಾಡಿ. ನಿಮ್ಮ ಹತ್ರ ಇರೋದ್ರಲ್ಲೇ ಚೆನ್ನಾಗಿರುವಂಥ ಒಂದು ಮೊಬೈಲ್ ತೊಗೊಂಡು, ಐಫೋನ್ ಇದ್ದರೆ ಇನ್ನೂ ಒಳ್ಳೆಯದು, ಆ ಥರದ ಒಂದು ಮೊಬೈಲ್ ತೊಗೊಂಡು ಅದನ್ನು ಕ್ಯಾಮ್ರಾಗಿ ಸೆಲೆಕ್ಟ್ ಮಾಡಿ. ನಿಮ್ಮ ಹತ್ರ ಒಂದು ಟ್ರೈಪೋಡ್ ಇದ್ದರೆ ತಗೊಳ್ಳಿ, ಅಥವಾ ನಿಮ್ಮ ಸರ್ಕಲಲ್ಲಿ ಯಾರ ಹತ್ರನಾದರೂ ಟ್ರೈಪೋಡ್ ಇದ್ದರೆ ಟ್ರೈಪೋಡ್ ಇಸ್ಕೊಳ್ಳಿ. ಗಿಂಬಲ್ ಸಿಕ್ಕಿದ್ರೆ ಖಂಡಿತ ಗಿಂಬಲು ಟ್ರೈ ಮಾಡಿ. ಬಟ್ ಯಾವುದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು ಅಂತ ಹೋಗಬೇಡಿ. ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಬೇಸಿಕ್ ಇದ್ದರೆ ಸಾಕು, ನೀವು ಆರಾಮಾಗಿ ಶೂಟ್ ಮಾಡ್ಬೋದು.
ಕ್ಯಾಮ್ರಾಮ್ಯಾನ್ ಎಲ್ಲ ಫೈನಲ್ ಆದಮೇಲೆ ನೀವು ಆ ಕ್ಯಾಮ್ರಾಮ್ಯಾನ್ನ ಕರ್ಕೊಂಡು ಅವರ ಜೊತೆಯಲ್ಲಿ ಲೊಕೇಶನ್ ಹಂಟ್ ಮಾಡಬೇಕಾಗುತ್ತೆ. ಲೊಕೇಶನ್ಗಳಿಗೆ ಹೋಗಿ ನೀವು ಯಾವ್ಯಾವ ಜಾಗದಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿಗೆ ಮುಂಚೆನೇ ಭೇಟಿ ಕೊಟ್ಟು ಅಲ್ಲಿ ಯಾವ್ಯಾವ ರೀತಿ ನೀವು ಶೂಟ್ ಮಾಡ್ಬೋದು ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಶಾರ್ಟ್ ಫಿಲಮ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿರಲ್ಲ, ಆ ದಿನಗಳನ್ನ ಪ್ರೊಡಕ್ಷನ್ ಅಂತ ಕರಿತೀವಿ. ಅದಕ್ಕೆ ಮುಂಚೆ ಮಾಡುವಂಥ ಸ್ಟೋರಿ, ಸ್ಕ್ರೀನ್ ಪ್ಲೇ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಇದನ್ನೆಲ್ಲ ಪ್ರೀ ಪ್ರೊಡಕ್ಷನ್ ಅಂತ ಕರಿತೀವಿ. ಒನ್ಸ್ ಪ್ರೊಡಕ್ಷನ್ ಆದಮೇಲೆ ಅಂದರೆ ಶೂಟ್ ಆದಮೇಲೆ ನಂತರದ ದಿನಗಳಲ್ಲಿ ಮಾಡುವಂಥ ಎಡಿಟಿಂಗ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಇದನ್ನೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರೊಡಕ್ಷನಲ್ಲಿ ನಿಮ್ಮ ಸಮಯ ಉಳಿಬೇಕಂದ್ರೆ ಪ್ರೀ ಪ್ರೊಡಕ್ಷನಲ್ಲಿ ನಿಮ್ಮ ಪ್ರಿಪ್ರೇಷನ್ ಹೇಗೆ ಆಗಿರುತ್ತೆ ಅನ್ನೋದು ತುಂಬಾ ಮುಖ್ಯ. ಪ್ರೊಡಕ್ಷನ್ ದಿನದಲ್ಲಿ ನೀವು ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಬೇಕಾಗ್ಬೋದು, ಯಾವ್ಯಾವ ಲೊಕೇಶನಲ್ಲಿ ನೀವು ಆ ಪರ್ಟಿಕ್ಯುಲರ್ ಆ ಒಂದು ದಿನ ಎಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡ್ತಿದ್ದೀರಾ ಅನ್ನೋ ಎಲ್ಲ ಕ್ಲಾರಿಟಿನೂ ನಿಮ್ಗೆ ಇರಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ ಸ್ಟೇಜ್ ಆಗಿರೋದ್ರಿಂದ ತುಂಬಾ ತಲೆ ಕೆಡಿಸ್ಕೊಳ್ದೇನೆ ಜಸ್ಟ್ ನಿಮ್ಮ ಒಂದು ದಿನದ ಶೂಟಲ್ಲಿ ನೀವು ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಯಾವ ಸೀನ್ಗಳನ್ನ ನೀವು ಶೂಟ್ ಮಾಡ್ತಿದ್ದೀರಾ, ಹಾಗೆ ಯಾವ ಲೊಕೇಶನ್ಗಳಲ್ಲಿ ನೀವು ಶೂಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಕ್ಲಾರಿಟಿನ ನೀವು ಇಟ್ಕೊಂಡಿದ್ರೆ ಸಾಕು. ಪ್ರೊಡಕ್ಷನ್ ದಿನ ಅಂದರೆ ಶೂಟ್ ದಿನ ಪ್ರತಿಯೊಬ್ಬರು ತುಂಬಾ ಆ್ಯಕ್ಟಿವ್ ಆಗಿರೋದು ಮುಖ್ಯ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ಆದ ನೀವು ತುಂಬಾ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಪ್ರೊಡಕ್ಷನ್ ದಿನದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದನ್ನು ಅದರ ಹಿಂದಿನ ದಿನವೇ ನೀವು ಫೈನಲ್ ಮಾಡ್ಕೊಂಡಿರಿ. ಫಾರ್ ಎಕ್ಸಾಂಪಲ್, ನೀವು ಪ್ರೊಡಕ್ಷನ್ ದಿನ ಅಂದರೆ ಶೂಟ್ ದಿನ ಯಾವ ಲೊಕೇಶನ್ನಿಂದ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮತ್ತು ಆ ಲೊಕೇಶನ್ಗಳಲ್ಲಿ ಯಾವ ಆರ್ಟಿಸ್ಟ್ಗಳು ನಿಮಗೆ ಅವೈಲಬಲ್ ಇರಬೇಕು, ಹಾಗೆ ಕಾಸ್ಟ್ಯೂಮ್ಗಳು ಯಾವ್ದು ಅವೈಲಬಲ್ ಇರಬೇಕು, ಪ್ರತಿಯೊಂದು ಕ್ಲಾರಿಟಿನೂ ನೀವು ಶೂಟ್ನ ಹಿಂದಿನ ದಿನವೇ ತೊಗೊಂಡಿರಿ. ಅದ್ರ ಜೊತೆಗೆ ಟಿಫನ್ ಆಗಿರ್ಬೋದು, ಅಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಊಟ ಆಗಿರ್ಬೋದು, ಇದಕ್ಕೆ ಒಬ್ಬನ ಅಂದರೆ ನಿಮ್ಮಲ್ಲೇ ಒಬ್ಬ ಫ್ರೆಂಡ್ನ ಅದಕ್ಕೆ ಅಂತಲೇ ವಹಿಸ್ಬಿಡಿ. ಹಾಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಒಬ್ಬರು ಇರಬೇಕು. ನಿಮ್ಮ ಶಾರ್ಟ್ ಫಿಲಮಲ್ಲಿ ಸಣ್ಣ ಪುಟ್ಟ ಖರ್ಚೆ ಆಗಿರ್ಬೋದು, ಅದನ್ನು ಒಬ್ಬರ ಕೈಲಿಂದನೇ ಆ ದುಡ್ಡು ಹೋಗಿ ಅದೆಲ್ಲ ಮೇಂಟೈನ್ ಆಗೋದ್ರಿಂದ ನಿಮ್ಮ ತುಂಬ ಎಕ್ಸ್ಟ್ರಾ ಖರ್ಚಾಗ್ದಲೇ ಕಮ್ಮಿ ಖರ್ಚಲ್ಲಿ ನಿಮ್ಮ ಶಾರ್ಟ್ ಫಿಲಮ್ ಮುಗಿಯುತ್ತೆ. ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಸಿನಿಮಾದಲ್ಲಿ ಪ್ರೊಡಕ್ಷನ್ ಟೈಮಲ್ಲಿ ನಮಗೆ ಸಿನಿಮಾದಲ್ಲಿ ಒಬ್ಬರು ಇರ್ತಾರೆ, ಅವರು ತುಂಬಾ ಹೆಲ್ಪ್ ಆಗ್ತಾರೆ. ನಿಮ್ಮದು ಶಾರ್ಟ್ ಫಿಲಮ್ ಆಗಿರೋದ್ರಿಂದ ನಿಮ್ಮಲ್ಲೇ ಯಾರೋ ಒಬ್ಬ ಫ್ರೆಂಡನ್ನ ಆ ಡಿಪಾರ್ಟ್ಮೆಂಟ್ಗೆ ಬಿಡಿ. ಅವನ್ನ ಬರೀ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಅಲ್ಲದೆ ಶಾರ್ಟ್ ಫಿಲಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದೆ, ಏನಾದರೂ ಸಣ್ಣ ಪುಟ್ಟಕ್ಕೆ ತರಬೇಕು, ನೆಕ್ಸ್ಟ್ ಸೀನ್ಗೆ ಇದು ಬೇಕಾಗುತ್ತೆ ಅನ್ನೋದನ್ನು ಒಬ್ಬ ಹುಡುಗನ ನೀವು ಸಪ್ರೇಟಾಗಿ ಬಿಡೋದ್ರಿಂದ ಅವನು ಆರಾಮಾಗಿ ನೀವು ಶೂಟ್ ಮಾಡ್ತಾ ಇರ್ಬೋದು. ಅವನು ಹೋಗಿ ಟೈಮ್ ಕಿಲ್ ಆಗದಲ್ಲೇ ಅವನು ಹೋಗಿ ಆ ಒಂದು ವಸ್ತು ನಿಮ್ಗೆ ಏನು ಬೇಕಾಗಿರುತ್ತೆ ಅದನ್ನು ತಂದು ಕೊಡ್ತಾನೆ. ಸೊ ನೆಕ್ಸ್ಟ್ ಸೀನ್ನ ವಿತೌಟ್ ಟೈಮ್ ವೇಸ್ಟ್ ಮಾಡ್ದಲೆ ನೀವು ನೆಕ್ಸ್ಟ್ ಸೀನ್ನ ಶೂಟ್ ಮಾಡ್ಬೋದು. ಹೊಸದಾಗಿ ಶಾರ್ಟ್ ಫಿಲಮ್ ಮಾಡ್ತಿರೋದ್ರಿಂದ ಪ್ರತಿಯೊಂದನ್ನು ನೀವು ಸರಿಯಾಗೇ ಮಾಡಬೇಕು, ಇಲ್ಲ ಮಾಡ್ತಿರೋದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋ ಭಯ ಇದು ಯಾವುದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ದಲೇ ಶೂಟ್ ಮಾಡ್ತಾ ಹೋಗಿ. ನಾನು ಹೇಳೋದೇನೆಂದರೆ, ನೀವು ಸ್ಕ್ರೀನ್ ಪ್ಲೇಯಲ್ಲಿ ನೀವು ಏನು ಅಂದ್ಕೊಂಡು ಹೋಗಿದ್ದೀರಾ ಅದನ್ನು ಶೂಟ್ ಮಾಡೋದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಆಗಿರಿ. ಕೆಲವೊಂದು ಸಲ ಕೆಲವೊಂದು ಶಾರ್ಟ್ಗಳನ್ನ ಮರಿಬೋದು, ಕೆಲವೊಂದು ರಿಯಾಕ್ಷನ್ಗಳನ್ನ ಮರಿಬೋದು. ಅದಕ್ಕೋಸ್ಕರ ಸ್ಕ್ರೀನ್ ಪ್ಲೇಯಲ್ಲೇ ನೀವು ಶಾರ್ಟ್ ಡಿವಿಷನ್ ಮಾಡ್ಕೊಂಡು ಹೋಗಿ. ಆ ಶಾರ್ಟ್ ಡಿವಿಷನ್ ಮಾಡ್ಕೊಂಡು ಹೋಗೋದ್ರಿಂದ ನೀವು ಯಾವುದನ್ನು ತೊಗೊಂಡಿದ್ದೀರಾ, ಶೂಟ್ ಮಾಡಿದ್ದೀರಾ, ಇನ್ನೂ ಯಾವುದನ್ನು ಶೂಟ್ ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮ್ಗೆ ಅದರಿಂದ ಸಿಗುತ್ತೆ. ಒನ್ಸ್ ನೀವು ಕಂಪ್ಲೀಟಾಗಿ ಒಂದು ಶಾರ್ಟ್ ಫಿಲಮ್ನ ಶೂಟ್ ಮಾಡಾದಮೇಲೆ ನಿಮ್ಮದು ಓಕೆ ಶಾರ್ಟ್ಸ್ ಏನಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಶೂಟ್ ಮಾಡಿರೋ ಪ್ರತಿಯೊಂದೂ ಓಕೆ ಶಾರ್ಟ್ ಇರಲ್ಲ. ಕೆಲವೊಂದು ಬ್ಲರ್ ಆಗಿರುತ್ತೆ, ಕ್ಯಾಮ್ರಾಯಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಆರ್ಟಿಸ್ಟ್ಗಳಿಂದ ಡೈಲಾಗ್ ಮಾಡ್ತಿರ್ತಾರೆ. ಈ ಥರ ಒಂದಿಷ್ಟು ಶಾರ್ಟ್ಗಳು, ವಿಡಿಯೋ ಕ್ಲಿಪ್ಸ್ಗಳು ನಿಮ್ಮ ಹತ್ರ ಇರುತ್ತೆ. ಅದನ್ನೆಲ್ಲ ಡಿಲೀಟ್ ಮಾಡಿ ಯಾವುದು ನಿಮ್ಮದು ಓಕೆ ಶಾರ್ಟ್ ಇರುತ್ತೆ ಅಂದರೆ ಡೈರೆಕ್ಟ್ರಾಗಿ ನೀವು ಯಾವುದು ಈ ಶಾರ್ಟ್ ನನಗೆ ಓಕೆ ಅಂತ ಹೇಳಿರ್ತೀರ ಅದನ್ನೆಲ್ಲ ಒಂದು ಫೈಲ್ ಮಾಡಿಕೊಂಡು ಅದನ್ನು ಒಂದು ಲ್ಯಾಪ್ಟಾಪ್ಗೆ ಡಂಪ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೆ ಯಾವುದಾದ್ರು ಒಂದು ಮೊಬೈಲಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬ್ಯಾಕಪ್ಗೆ ಅಂತ ಒಂದು ಪೆನ್ ಡ್ರೈವಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಥವಾ ನಿಮ್ಮ ಹತ್ರ ಪೆನ್ ಡ್ರೈವು ಇಲ್ಲ ಅಂದರೆ ಬ್ಯಾಕಪ್ಗೆ ಅಂತ ಓಕೆ ಶಾರ್ಟ್ಸ್ ಏನಿರುತ್ತೆ ಅಷ್ಟನ್ನು ತೆಗೆದು ಇನ್ನೊಂದು ಮೊಬೈಲ್ಗೆ ಹಾಕಿಟ್ಕೊಳ್ಳಿ. ಎಡಿಟಿಂಗ್ನ ನೀವು ಒಂದು ಲ್ಯಾಪ್ಟಾಪಲ್ಲಿ ಪ್ರೊಫೆಷ್ನಲ್ ಆಗಿ ಕೂಡ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೆ ಒಂದು ಮೊಬೈಲಲ್ಲಿ ಕೂಡ ನೀವು
ಓಕೆ ಶಾರ್ಟ್ಸ್ಗಳನ್ನೆಲ್ಲ ಇಲ್ಲಿ ಹಾಕೊಂಡಿರ್ತೀರ ಒಂದು ಮೊಬೈಲ್, ಆ ಮೊಬೈಲಲ್ಲಿ ಕೂಡ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಆ ಆ್ಯಪಲ್ಲಿ ನೀವು ಎಡಿಟ್ ಮಾಡ್ಬೋದು. ಎಡಿಟಿಂಗು ಕಷ್ಟ ಏನಿಲ್ಲ. ನೀವು ಯಾವ್ಯಾವ ಶಾರ್ಟ್ ಓಕೆ ಅಂತ ಇರ್ತೀರ ಅದನ್ನೆಲ್ಲ ಆ ಎಡಿಟಿಂಗ್ ಆ್ಯಪ್ ಒಳಗಡೆ ಹಾಕ್ಕೊಂಡು ಆರ್ಡರ್ ವೈಸ್ ಅದನ್ನು ಕಟ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಶಾರ್ಟ್ ತೆಗಿಯೋಕ್ಕೆ ಮುಂಚೆ ಕ್ಯಾಮ್ರಾ ರೋಲ್ ಆಗಿರುತ್ತೆ, ನೀವು ಆ್ಯಕ್ಷನ್ ಅಂತ ಹೇಳಿರ್ತೀರ. ಅದಾದಮೇಲೆ ಆರ್ಟಿಸ್ಟು ಡೈಲಾಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಒನ್ಸ್ ಡೈಲಾಗ್ ಮುಗ್ದಾದ್ಮೇಲೆ ನೀವು ಕಟ್ ಅಂದಿರ್ತೀರ. ಸೊ ಈ ಸ್ಟಾರ್ಟಿಂಗಲ್ಲಿ ನೀವೇನು ಆ್ಯಕ್ಷನ್ ಅಂತ ಹೇಳಿರ್ತೀರ ಅದನ್ನು ಕ್ರಾಪ್ ಮಾಡಿ, ಮತ್ತು ಎಂಡಿಂಗಲ್ಲಿ ನೀವೇನು ಕಟ್ ಅಂತ ಹೇಳಿರ್ತೀರ ಅದನ್ನು ಕಟ್ ಮಾಡ್ತಾ ಹೋಗಿ ಆರ್ಡರ್ ವೈಸ್ ನೀವು ಕ್ಲಿಪ್ಗಳನ್ನ ಹಾಕ್ಕೊಂಡು ಹೋದರೆ ನಿಮ್ಮ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ, ನೀವು ಹೇಗೆ ಥಿಂಕ್ ಮಾಡ್ತೀರಾ, ನಿಮ್ಮ ಶಾರ್ಟ್ ಫಿಲಮ್ ಹೇಗೆ ಕಾಣಿಸ್ಬೇಕು ಅಂದ್ಕೊಂಡಿರ್ತೀರ, ಕೆಲವೊಂದು ರಿಯಾಕ್ಷನ್ಗಳನ್ನ ಶೂಟ್ ಮಾಡಿರ್ತೀರ ಅದನ್ನೆಲ್ಲಿ ಹಾಕಬೇಕು, ಕೆಲವೊಂದು ಇನ್ಸರ್ಟ್ ಶಾರ್ಟ್ಗಳನ್ನ ಅಂದರೆ ಒಂದು ಪೆನ್ದಾಗಿರ್ಬೋದು, ಒಂದು ಸಿಗರೇಟ್ ಆಗಿರ್ಬೋದು, ಟೈಟ್ ಕ್ಲೋಸಪ್ ಶಾರ್ಟ್ಗಳನ್ನ ತೆಗೆದಿರ್ತೀರ ಅದನ್ನೆಲ್ಲಿ ಪ್ಲೇಸ್ ಮಾಡಬೇಕು, ಅದೆಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಎಡಿಟಿಂಗ್ ಆದಮೇಲೆ ಡಬ್ಬಿಂಗ್, ನಿಮ್ಮ ಮೊಬೈಲಲ್ಲೇ ಕೂಡ ಡಬ್ಬಿಂಗು ಮಾಡ್ಬೋದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದಿಷ್ಟು ಯೂಟ್ಯೂಬಲ್ಲಿ ಡಬ್ಬಿಂಗ್ ಹೇಗೆ ಮಾಡೋದು ಮೊಬೈಲಲ್ಲಿ ಅಂತ ವೀಡಿಯೋಸ್ ನೋಡಿ, ಅದರಲ್ಲಿ ನಿಮಗೊಂದು ಬೇಸಿಕ್ ಐಡಿಯಾ ಬರುತ್ತೆ. ಅದನ್ನು ತಗೊಂಡು ನೀವು ಮೊಬೈಲಲ್ಲೇ ಒಂದು ಖಾಲಿ ಜಾಗಕ್ಕೆ ಹೋಗಿ, ಅಂದರೆ ಸರೌಂಡಿಂಗಲ್ಲಿ ಯಾವುದೇ ನಾಯ್ಸ್ ಬರದೇ ಇರೋವಂಥ ಜಾಗಕ್ಕೆ ಹೋಗಿ ಆರ್ಟಿಸ್ಟ್ಗಳನ್ನ ಕರ್ಕೊಂಡೋಗಿ ಅಲ್ಲಿ ಡಬ್ ಮಾಡಿಸಿ. ಡಬ್ಬಿಂಗ್ ಆದಮೇಲೆ ಮ್ಯೂಸಿಕ್, ಯೂಟ್ಯೂಬಲ್ಲೇ ರಾಯಲ್ಟಿ ಫ್ರೀ ಮ್ಯೂಸಿಕ್ಗಳು ಸಿಗುತ್ತೆ. ನಿಮ್ಮ ಶಾರ್ಟ್ ಫಿಲಮ್ಗೆ ಯಾವ ಥರ ಮ್ಯೂಸಿಕ್ಕು ನಿಮ್ಗೆ ಇಷ್ಟ ಆಗ್ತಿದೆ, ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಮ್ಯೂಸಿಕ್ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಆ ಥರ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿ ಅಲ್ಲಿ ನಿಮ್ಮ ಎಡಿಟಿಂಗ್ ಆ್ಯಪ್ ಏನಿರುತ್ತೆ ಅದರಲ್ಲಿ ಹಾಕ್ತಾ ಹೋಗಿ. ಹೀಗೆ ನಿಮ್ಮ ಮೊದಲನೇ ಶಾರ್ಟ್ ಫಿಲಮ್ ರೆಡಿ ಆಗುತ್ತೆ. ಹೀಗೆ ರೆಡಿಯಾಗಿರೋ ನಿಮ್ಮ ಶಾರ್ಟ್ ಫಿಲಮ್ನ ಒನ್ಸ್ ನೀವು ಯಾರ್ಯಾರು ನಿಮ್ಮ ಟೀಮ್ ಅಂತ ಇರುತ್ತೆ ಎಲ್ಲರೂ ಕೂತ್ಕೊಂಡು ಒಂದು ಸಲ ಶಾರ್ಟ್ ಫಿಲಮ್ನ ನೋಡಿ, ಅದರಲ್ಲಿ ಆಗೋ ಖುಷಿನೇ ಬೇರೆ ಇರುತ್ತೆ. ಸೊ ಎಲ್ಲ ಶಾರ್ಟ್ ಫಿಲಮ್ ನೀವು ಶೂಟ್ ಮಾಡಿದ ತಕ್ಷಣ ಒಂದು ಯೂಟ್ಯೂಬಲ್ಲೇ ಹಾಕಬೇಕು, ಇಲ್ಲ ಇನ್ನೊಬ್ರಿಗೆ ತೋರಿಸ್ಬೇಕು, ಇನ್ನೊಬ್ರಿಗೆ ಇಷ್ಟನೇ ಆಗಬೇಕು ಅಂದ್ಕೊಂಡ್ರೆ ಅದೆಲ್ಲ ತಪ್ಪಾಗುತ್ತೆ. ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ, ನೀವು ಇಷ್ಟಪಟ್ಟ ಪ್ರಕಾರ ನೀವು ಶೂಟ್ ಮಾಡಿರ್ತೀರ. ಅದು ಹೇಗೆ ಬಂದಿದ್ರೂ ಅದರಿಂದ ನೀವು ಕೆಲವೊಂದಿಷ್ಟು ವಿಷಯಗಳನ್ನ ಕಲ್ತಿರ್ತೀರ. ಚೆನ್ನಾಗಿ ಬಂದಿದ್ರೆ ನಿಮ್ಗೆ ಖುಷಿ ಆಗುತ್ತೆ, ಚೆನ್ನಾಗಿ ಬಂದಿಲ್ಲ ಅಂದರೆ ಎಲ್ಲಿ ತಪ್ಪಾಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಶಾರ್ಟ್ ಫಿಲಮಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರ. ಹಾಗಷ್ಟೇ ನಿಮ್ಮ ಶಾರ್ಟ್ ಫಿಲಮ್ಗಳು ಪ್ರೊಫೆಷ್ನಲ್ ಆಗ್ತಾ ಹೋಗುತ್ತೆ. ಹಾಗೆ ಹೊಸ ಹೊಸ ವಿಷಯಗಳನ್ನು ನೀವು ಕಲಿತಾ ಹೋಗ್ಬೋದು. ನೀವೇನಾದರೂ ಈ ಥರ ಒಂದು ಹೊಸ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ಅದು ಹೇಗೆ ಮಾಡೋದು ಅನ್ನೋ ಡೌಟ್ ನಿಮ್ಮಲ್ಲಿದ್ದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡ್ತೀನಿ.